Good morning everyone. Today we shall discuss about properties of determinant. So ಈ ಒಂದು ಟಾಪಿಕ್ ನಲ್ಲಿ ನಿಮಗೆ 4 ಮಾರ್ಕ್ಸ್ ಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಅದು ಕೂಡ ಲಾಸ್ಟ್ ನಲ್ಲಿ ಇರುತ್ತೆ. 50 49 ಎ ಕ್ವೆಶ್ಚನ್ ಮತ್ತೆ ಬಿ ಕ್ವೆಶ್ಚನ್ ಇರುತ್ತೆ. 50 ಎ ಮತ್ತೆ ಬಿ ಕ್ವೆಶ್ಚನ್ ಅಲ್ಲಿ ಈ ಬಿ ಅನ್ನೋ ಕ್ವೆಶ್ಚನ್ ಅಲ್ಲಿ ನಿಮಗೆ ಡಿಟರ್ಮಿನೆಂಟ್ಸ್ ಮೇಲ್ಗಡೆ ಒಂದು ಪ್ರಾಬ್ಲಮ್ ಕೇಳ್ತೀನಿ. ಸೊ ಇಲ್ಲಿ ನಮಗೆ ಟೋಟಲ್ ಆಗಿ ಒಂದು 6 ಇಂದ 7 ಪ್ರಾಪರ್ಟಿ ಬರುತ್ತೆ. ಸೊ ಪ್ರಾಪರ್ಟೀಸ್ ಮೇಲ್ಗಡೆ ಪ್ರಾಬ್ಲಮ್ಸ್ ಇರ್ತದೆ. ಸೊ ಫಸ್ಟ್ ಪ್ರಾಪರ್ಟೀಸ್ ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಒಂದೊಂದೇ ಪ್ರಾಬ್ಲಮ್ಸ್ ನ ಬಿಡಿಸ್ತಾ ಹೋಗೋಣ. ಓಕೆ, in today's class we will discuss about properties of determinants. Okay, so ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ 6 ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್, the value of the determinant remains unchanged if the rows and columns are interchanged. If the rows and columns of the determinant interchange of the determinant interchange. ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಕನ್ಸಿಡರ್ ದಿ ಮ್ಯಾಟ್ರಿಕ್ಸ್ ಹಿಯರ್. ಒಂದು ಮ್ಯಾಟ್ರಿಕ್ಸ್ ತಗೋಣ. ಸೊ ಇಲ್ಲಿ 1 2 3 4 ಅಂತಾನೆ ತಗೋಣ. ಇಲ್ಲಿ ಎ ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಕಂಡಿಡಿಯೋಣ. ಸೊ ಟ್ರಾನ್ಸ್ಪೋಸ್ ಕಂಡಿಡಿದಾಗ ನಮಗೆ ರೋಸ್ ಕಾಲಮ್ಸ್ ಆಗಿ ಚೇಂಜ್ ಆಗುತ್ತೆ. ದಟ್ ಈಸ್ 1 2 3 4 ಆಗುತ್ತೆ. ಸೊ ಎರಡು ಮ್ಯಾಟ್ರಿಕ್ಸ್ ಇಂದ ಡಿಟರ್ಮಿನೆಂಟ್ ಕಂಡಿಡಿ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು, ಸೊ ಡಿಟರ್ಮಿನೆಂಟ್ ಆಫ್ 1 2 3 4 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ 1 3 2 4 ಆಗುತ್ತೆ. ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಕಂಡಿಡಿಯೋಣ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 1 4 4 ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. 2 ಕ್ರಾಸ್ 2 ಡಿಟರ್ಮಿನೆಂಟ್ ಹೇಗೆ ಕಂಡುಹಿಡಿಯೋದು? ಕ್ರಾಸ್ ಮಲ್ಟಿಪ್ಲೈ ವಿತ್ ನೆಗೆಟಿವ್ ಸೈನ್. ದಟ್ ಈಸ್ 1 into 4 minus 2 into 3 which is equal to 4 minus 6 which is equal to minus 2 ಅಂತ ಹೇಳಿ ಬರ್ತದೆ. ಸೊ ದಿಸ್ ಇಸ್ ಡಿಟರ್ಮಿನೆಂಟ್ ಆಫ್ ಎ. ಅದೇ ರೀತಿ ಡಿಟರ್ಮಿನೆಂಟ್ ಆಫ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಇಂದ ನೋಡೋಣ. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ವಿಚ್ ಇಸ್ ಈಕ್ವಲ್ ಟು 1 4 4 ಅಥವಾ 1 into 4 minus 2 into 3 ಅಥವಾ 3 into 2 which is equal to 4 minus 6 which is also minus 2 ಅಂತ ಹೇಳಿ ಬರ್ತಾ ಇದೆ. ಅಂದ್ರೆ ಎ ಅಂತ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ, ಅದರದ್ದು ಟ್ರಾನ್ಸ್ಪೋಸ್ ಕಂಡುಹಿಡಿತಾ ಇದೀವಿ. ಸೊ ಎರಡರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೆ ಆನ್ಸರ್ ಏನ್ ಬರ್ತಾ ಇದೆ? ಸೇಮ್ ಬರ್ತಾ ಇದೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂತ ಹೇಳಿ. ಅಂದ್ರೆ ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ರಿಮೈನ್ಸ್ ಅನ್ಚೇಂಜ್ಡ್ ಇಫ್ ದಿ ರೋಸ್ ಅಂಡ್ ಕಾಲಮ್ಸ್ ಆಫ್ ದಿ ಡಿಟರ್ಮಿನೆಂಟ್ ಇಂಟರ್ಚೇಂಜ್ಡ್. ಅಂದ್ರೆ ಇಂಟರ್ಚೇಂಜ್ ಮಾಡಿ ಬರೆದಾಗಲೂ ಕೂಡ ನಮಗೆ ಡಿಟರ್ಮಿನೆಂಟ್ ಆನ್ಸರ್ ಏನಾಗುತ್ತೆ? ನಮಗೆ ಸೇಮ್ ಬರುತ್ತೆ ಅಂತ ಹೇಳಿ ಕರೀತೀವಿ. ದಿಸ್ ಇಸ್ ಪ್ರಾಪರ್ಟಿ ನಂಬರ್ 1 ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇದೆ ಅದೇ ರೀತಿ ನೆಕ್ಸ್ಟ್ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಬಂದ್ಬಿಟ್ಟು, if any two rows or columns of the determinant interchanged, the sign of the determinant changes ಅಂತ ಹೇಳಿ ಕರಿತೀವಿ. ಓಕೆ, ಸೆಕೆಂಡ್ ಪ್ರಾಪರ್ಟಿ, if any two rows or columns of the determinant interchanged, comma, then the sign of the determinant changes. ಅಂದ್ರೆ ಇಲ್ಲಿ ಯಾವ್ದನ್ನು ಎರಡು ರೋ ಅಥವಾ ಯಾವ್ದನ್ನ ಎರಡು ಕಾಲಮ್ ಆಫ್ ದಿ ಡಿಟರ್ಮಿನೆಂಟ್ ನಾವೇನ್ ಮಾಡ್ತಾ ಇದೀವಿ? ಇಂಟರ್ಚೇಂಜ್ ಮಾಡ್ತಾ ಇದೀವಿ. ಇಂಟರ್ಚೇಂಜ್ ಮಾಡಿದಾಗ ನಮಗೆ ಡಿಟರ್ಮಿನೆಂಟ್ ಆನ್ಸರ್ ಏನ್ ಬರುತ್ತೆ? ಸೇಮ್ ಬರುತ್ತೆ. ಬಟ್ ಸೈನ್ ಏನಾಗುತ್ತೆ? ನಮಗೆ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಆಗಿ ಒಂದು 3x3 ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಎ ಇಸ್ ಈಕ್ವಲ್ ಟು ಅಂತ ತಗೊಳ್ತಾ ಇದೀನಿ. ಎ ಇಸ್ ಈಕ್ವಲ್ ಟು
1 2 3 2 3 1 2 3 2 4 2 2. ಸೊ ಈ ರೀತಿ ಒಂದು ಮ್ಯಾಟ್ರಿಕ್ಸ್ ತಗೊಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಮ್ಯಾಟ್ರಿಕ್ಸ್ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಬಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ ಬಿ ಅನ್ನೋ ಮ್ಯಾಟ್ರಿಕ್ಸ್ ನಲ್ಲಿ ರೋ 1 ಮತ್ತೆ R2 ಏನ್ ಮಾಡ್ತಾ ಇದೀವಿ, ಇಂಟರ್ಚೇಂಜ್ ಮಾಡಿ ಬರ್ಕೊಂತ ಇದೀವಿ. ರೋ 1 ಮತ್ತೆ ರೋ 2 ನ ಏನ್ ಮಾಡ್ತಾ ಇದೀವಿ, ಇಂಟರ್ಚೇಂಜ್ ಮಾಡಿ ಬರ್ಕೊಂತ ಇದೀನಿ. ದಟ್ ಈಸ್ ಬಿ ಮ್ಯಾಟ್ರಿಕ್ಸ್ ಆನ್ಸರ್ ಡಿಟರ್ಮಿನೆಂಟ್ ಬರ್ಕೊಳ್ಳೋಣ. ದಟ್ ಈಸ್ ರೋ 1 ಏನಾಗಿರುತ್ತೆ, ರೋ 2 ಆಗಿರುತ್ತೆ, ರೋ 2 ಏನಾಗಿರುತ್ತೆ, ರೋ 1 ಆಗಿರುತ್ತೆ. 2 3 2 1 2 3 4 2 2. ಸೊ ಇದೆರಡರದ್ದು ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ 1 ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ 1 ಅನ್ನೋದು ಯಾವ ರೋ ಬರುತ್ತೆ, ಯಾವ ಕಾಲಮ್ ಬರುತ್ತೆ ಆ ಎಲಿಮೆಂಟ್ಸ್ ನ ಬಿಡೋದು, ರಿಮೈನಿಂಗ್ ಎಲಿಮೆಂಟ್ಸ್ ಇಂಟು ಡಿಟರ್ಮಿನೆಂಟ್. ದಟ್ ಈಸ್ 3 2 2 2 ಮೈನಸ್ 2 ಟೈಮ್ಸ್ ಆಫ್ ಒನ್ಸ್ ಅಗೇನ್ ಈ 2 ಅನ್ನೋದು ಯಾವ ರೋ ಬರುತ್ತೆ, ಯಾವ ಕಾಲಮ್ ಬರುತ್ತೆ ಆ ಎಲಿಮೆಂಟ್ಸ್ ನ ಬಿಟ್ಟು ರಿಮೈನಿಂಗ್ 2 2 4 2 ಪ್ಲಸ್ 3 ಟೈಮ್ಸ್ ಆಫ್ ಒನ್ಸ್ ಅಗೇನ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ದಟ್ ಈಸ್ 2 3 4 2. Determinant of A is equal to plus 1 times of 3 2s are 6 minus 2 2s are 4 ಆಗುತ್ತೆ, minus 2 times of 2 2s are 4 minus 4 2s are 8 ಆಗುತ್ತೆ, plus 3 times of 2 2s are 4 minus 3 4s are 12 ಬರುತ್ತೆ. Determinant of A is equal to plus 1 times of 2 ಆಗುತ್ತೆ, minus 2 times of minus 4 ಬರುತ್ತೆ, plus 3 times of minus 8 ಅಂತ ಹೇಳಿ ಬರುತ್ತೆ. ಸೊ ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 8 ಮೈನಸ್ 24 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 10 8 ಪ್ಲಸ್ 2 ಇಟ್ ಇಸ್ 10 10 ಮೈನಸ್ 24 ಇಟ್ ಇಸ್ ಮೈನಸ್ 14 ಅಂತ ಹೇಳಿ ಬರುತ್ತೆ. ಸೊ ದಿಸ್ ಇಸ್ ಡಿಟರ್ಮಿನೆಂಟ್ ಆಫ್ ಎ. ಅದೇ ರೀತಿ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಬಿ ಫೈಂಡ್ ಔಟ್ ಮಾಡೋಣ. ಸೊ ಈ ಡಿಟರ್ಮಿನೆಂಟ್ ಆಫ್ ಬಿ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ನಾವು ಏನ್ ಮಾಡಿದ್ವಿ, ರೋ 1 ಮತ್ತೆ ರೋ 2 ನ ಇಂಟರ್ಚೇಂಜ್ ಮಾಡಿ ಬರ್ಕೊಂಡಿದೀವಿ. ಸೊ ಇಲ್ಲಿ ನಮ್ಮ ಪ್ರಾಪರ್ಟಿ ಪ್ರಕಾರ ಏನಾಗಬೇಕು, ನಮಗೆ ಸೈನ್ ಆಫ್ ದಿ ಡಿಟರ್ಮಿನೆಂಟ್ ಮಾತ್ರ ಚೇಂಜ್ ಆಗಬೇಕು. ಓಕೆ, ಸೊ ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ತಗೊಳೋದು, ಪ್ಲಸ್ 2 ಟೈಮ್ಸ್ ಆಫ್ ರೋ ಮತ್ತೆ ಕಾಲಮ್ ನ ಬಿಡೋದು 2 3 2 2 ಬರುತ್ತೆ, ಮೈನಸ್ 3 ಟೈಮ್ಸ್ ಆಫ್ 1 3 4 2 ಬರುತ್ತೆ. ಈ 3 ಅನ್ನೋ ರೋ ಮತ್ತೆ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಇದು ಡಿಟರ್ಮಿನೆಂಟ್, ಪ್ಲಸ್ 2 ಟೈಮ್ಸ್ ಆಫ್ ಒನ್ಸ್ ಅಗೇನ್ ಇದನ್ನು ಬಿಟ್ಟು 1 2 4 2. Determinant of B is equal to plus 2 times of once again 2 2s are 4 minus 3 2s are 6 ಅಂತ ಹೇಳಿ ಬರುತ್ತೆ, minus 3 times of 1 2s are 2 minus 4 3s are 12 ಬರುತ್ತೆ, plus 2 times of 1 2s are 2 minus 4 2s are 8 ಅಂತ ಹೇಳಿ ಬರುತ್ತೆ. It is determinant of B is equal to plus 2 times of minus 2 minus 3 times of minus 10 ಬರುತ್ತೆ, plus 2 times of minus 6 ಬರುತ್ತೆ. Determinant of B is equal to minus 4 minus into minus plus ಬರುತ್ತೆ, plus 10 3s are 30 plus into minus it is minus 12 ಅಂತ ಹೇಳಿ ಬರುತ್ತೆ. Determinant of B is equal to so minus 4 minus 12 it is minus 16 plus 30 ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು 14 ಬರುತ್ತೆ. ಸೊ ಇಲ್ಲಿ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ 14 ಬಂದಿದೆ, ಡಿಟರ್ಮಿನೆಂಟ್ ಆಫ್ ಬಿ ನಮಗೆ ಪ್ಲಸ್ 14 ಬಂದಿದೆ. ಸೊ ಏನ್ ಹೇಳ್ತಾರೆ ಪ್ರಾಪರ್ಟಿ, ಇಫ್ ಎನಿ 2 rows ಆರ್ 2 ಕಾಲಮ್ಸ್ ಆಫ್ ದಿ ಡಿಟರ್ಮಿನೆಂಟ್ ಇಂಟರ್ಚೇಂಜ್ಡ್ ದೆನ್ ದಿ ಸೈನ್ ಆಫ್ ದಿ ಡಿಟರ್ಮಿನೆಂಟ್ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ ಎ ಇದೆ, ಇಲ್ಲಿ ಬಿ ಬರ್ಕೊಂಡಿದ್ದೀನಿ, ಎ ಮ್ಯಾಟ್ರಿಕ್ಸ್ ಮತ್ತೆ ಬಿ ಮ್ಯಾಟ್ರಿಕ್ಸ್ ಅಲ್ಲಿ 2 rows ನ ಇಂಟರ್ಚೇಂಜ್ ಮಾಡಿ ಬರ್ಕೊಂಡಿದ್ವಿ. ಸೊ ಆನ್ಸರ್ ನಮಗೆ ಮೈನಸ್ 14 ಬಂದಿದೆ, ಇಲ್ಲಿ ಪ್ಲಸ್ 14 ಬಂದಿದೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಥರ್ಡ್ ಪ್ರಾಪರ್ಟಿ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಎನಿ 2 rows ಅಥವಾ 2 ಕಾಲಮ್ಸ್ ಸೇಮ್ ಇದ್ರೆ ಡಿಟರ್ಮಿನೆಂಟ್ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿದ್ರೆ 0 ಬರುತ್ತೆ. ಓಕೆ, ದಟ್ ಈಸ್ ಥರ್ಡ್ ಒನ್. ಇಫ್ ಎನಿ 2 rows or columns of the determinant are same
then the value of the determinant is 0 ಆಗಿರುತ್ತೆ. ಇದನ್ನ ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಬರೀಬಹುದು. ಏನಂತ, ಇಫ್ ಯು ಅಬ್ಸರ್ವ್ ದಟ್ ಇಫ್ ಎನಿ ಟೂ ರೋಸ್ ಆರ್ ಟೂ ಕಾಲಮ್ಸ್ ಆಫ್ ದಿ ಡಿಟರ್ಮಿನೆಂಟ್ ಆರ್ ಸೇಮ್ ಆಗಿದ್ರೆ ಅವಾಗ ನಮಗೆ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಏನ್ ಬರುತ್ತೆ, ನಮಗೆ 0 ಬರುತ್ತೆ. ಎಕ್ಸಾಂಪಲ್ ಆಗಿ ಕನ್ಸಿಡರ್ ಹಿಯರ್ ಮ್ಯಾಟ್ರಿಕ್ಸ್ ಒಂದು ಅಥವಾ ಡಿಟರ್ಮಿನೆಂಟ್ ನ ಕಂಡಿದ್ದೇನೆ, ದಟ್ ಈಸ್ ಡೆಲ್ಟಾ ಇಸ್ ಈಕ್ವಲ್ ಟು 3 to 3 2 to 3 3 to 3. ಸೊ ಇಲ್ಲಿ ಈ ಒಂದು ಡಿಟರ್ಮಿನೆಂಟ್ ಅಲ್ಲಿ ಫಸ್ಟ್ ರೋ ಮತ್ತೆ ಥರ್ಡ್ ರೋ ಏನಾಗಿದೆ ನಮಗೆ ಸೇಮ್ ಇದೆ. ಅಂದ್ರೆ ಇಲ್ಲಿ 3 to 3 ಇದೆ, 3 to 3 ಇದೆ. ಬೈ ಯೂಸಿಂಗ್ ಪ್ರಾಪರ್ಟಿ ನಂಬರ್ 3 ಐ ಕ್ಯಾನ್ ಸೇ ದಿ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್ ಈಸ್ 0. ಅದನ್ನ ಚೆಕ್ ಮಾಡೋಣ ಹೇಗೆ ಬರೀಬಹುದು ಅಂತ ಹೇಳಿ, ಅಥವಾ ಹೇಗೆ ಬರುತ್ತೆ ಅಂತ ಹೇಳಿ. ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ 3 ಟೈಮ್ಸ್ ಆಫ್ ಒನ್ಸ್ ಅಗೇನ್ ಆ ರೋ ಮತ್ತೆ ಆ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ 2 3 2 3. ನೆಕ್ಸ್ಟ್ ಮೈನಸ್ 2 ಟೈಮ್ಸ್ ಆಫ್ 2 3 3 3 plus 3 times of 2 2 3 2, which is equal to plus 3 times of 3 2s are 6 minus 3 2s are 6 ಆಗುತ್ತೆ. Next minus 2 times of 3 2s are 6 3 3s are 9 ಆಗುತ್ತೆ, minus 9 plus 3 times of 2 2s are 4 3 2s are 6 minus 6 ಆಗುತ್ತೆ, which is equal to delta plus 3 times of 0 ಆಗುತ್ತೆ, minus 2 times of minus 3 ಬರುತ್ತೆ, plus 3 times of minus 2 ಬರುತ್ತೆ. That is delta is equal to first element 0, minus into minus plus ಆಗುತ್ತೆ, 3 2s are 6, plus into minus minus 6. So delta is equal to 0 ಆಗುತ್ತೆ. So this is property number 3. ಏನ್ ಹೇಳುತ್ತೆ ನಮಗೆ, if any two rows or two columns of the determinant are same. ಇಲ್ಲಿ ನಮಗೆ ಎರಡು ರೋ ಸೇಮ್ ಇದೆ, R1 ಮತ್ತೆ R2 ಮತ್ತೆ R2 ಏನಾಗಿದೆ, R1 ಮತ್ತೆ R3 ಏನಾಗಿದೆ ನಮಗೆ ಸೇಮ್ ಇದೆ. ಹೆನ್ಸ್ ದಿ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಈಸ್ 0 ಅಂತ ಹೇಳಿ ಡೈರೆಕ್ಟ್ ಆಗಿ ಬೇಕಾದ್ರೆ ಬರೀಬಹುದು, ಇಲ್ಲ ಕ್ಯಾಲ್ಕುಲೇಟ್ ಮಾಡಿ ಬೇಕಾದ್ರೆ ಬರೆದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ, 0ನೇ ಬರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪ್ರಾಪರ್ಟಿ ಇದೆ. ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ ಅಂತ ಹೇಳಿದ್ರೆ ಪ್ರಾಪರ್ಟಿ ನಂಬರ್ 4. ಇಫ್ ಈಚ್ ಎಲಿಮೆಂಟ್ of row or column of the determinant is multiplied by a scalar k, then its value gets multiplied by k ಅಂತ ಹೇಳಿ ಕರಿತೀವಿ. ಅಂದ್ರೆ ಏನಪ್ಪ ಇದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ ಅಥವಾ ಒಂದು ಡಿಟರ್ಮಿನೆಂಟ್ ತಗೊಳ್ಳೋಣ. 1 2 3 4 5 6 7 8 9 ಅಂತ ಹೇಳಿ ಲೆಟ್ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಏನೋ ಒಂದು ಆನ್ಸರ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾನು R1 ಗೆ ಒಂದು ಸ್ಕೇಲರ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ದಟ್ ಇಸ್ 5 ಟೈಮ್ಸ್ ಆಫ್ R1 ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೊಸ ಮ್ಯಾಟ್ರಿಕ್ಸ್ ಬರ್ತದೆ, ಹೊಸ ಡಿಟರ್ಮಿನೆಂಟ್ ಬರ್ತದೆ, ಅಥವಾ ಹೊಸ ಮ್ಯಾಟ್ರಿಕ್ಸ್ ಬರುತ್ತೆ, ದಟ್ ಇಸ್ 5. ಅಂದ್ರೆ R1 ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಗೆ 5 ಇಂದ ಮಲ್ಟಿಪ್ಲೈ ಮಾಡಿ ಅಂತ, ದಟ್ ಇಸ್ 5 5 2s are 10 5 3s are 15 4 5 6 7 8 9. ಸೊ ಇದ್ರದ ಆನ್ಸರ್ ಏನ್ ಬಂದಿರುತ್ತೆ, ಅಥವಾ ಇಲ್ಲಿ ನಮಗೆ ಡಿಟರ್ಮಿನೆಂಟ್ ಡೆಲ್ಟಾ ಎ ಬಂದಿರುತ್ತೆ. ಈ ಡಿಟರ್ಮಿನೆಂಟ್ ಎ 5 ಇಂದ ಮಲ್ಟಿಪ್ಲೈ ಆಗುತ್ತೆ, ದಟ್ ಈಸ್ 5 ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಅಂತ ಹೇಳಿ ಬರ್ತದೆ. ಓಕೆ, ಸೊ ದಿಸ್ ಈಸ್ ಪ್ರಾಪರ್ಟಿ ನಂಬರ್ 4 ಅಂತ ಹೇಳಿ ಕರಿತೀವಿ. ಅಥವಾ ಇದನ್ನ ರಿವರ್ಸ್ ಹೋಗೋಣ, ಯಾವುದೇ ಒಂದು ರೋ ಅಥವಾ ಯಾವುದೇ ಒಂದು ಕಾಲಮ್ ಇಂದ ನಾವು ಒಂದು ಎಲಿಮೆಂಟ್ ನ ಕಾಮನ್ ತಗೊಂಡು ಬರೀಬಹುದು. ಕಾಮನ್ ತೆಗೆದ್ರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ R1 ನಲ್ಲಿರೋ ರೋ ನಲ್ಲಿ 5 ಅನ್ನೋ ಎಲಿಮೆಂಟ್ ನಾವೇನ್ ಮಾಡಬಹುದು, ಕಾಮನ್ ತಗೊಂಡು ಬರೀಬಹುದು. ದಟ್ ಈಸ್ 5 ಟೈಮ್ಸ್ ಆಫ್, ಮತ್ತೆ ಒರಿಜಿನಲ್ ಆಗಿ ನಮಗೆ ಏನ್ ಸಿಗುತ್ತೆ, 5 ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಅಂತ ಹೇಳಿ ಸಿಗುತ್ತೆ. ದಿಸ್ ಇಸ್ ಪ್ರಾಪರ್ಟಿ ನಂಬರ್ 4 ಅಂತ ಹೇಳಿ ಕರಿತೀವಿ. ಅಂದ್ರೆ ಇಫ್ ಈಚ್ element of a row or column of the determinant is multiplied by a scalar k, then its value gets multiplied by k ಅಂತ ಹೇಳಿ ಕರಿತೀವಿ. ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ, ಅಂದ್ರೆ ಇಲ್ಲಿ ಎ ಡಿಟರ್ಮಿನೆಂಟ್ ಇದೆ, ಕಂಡುಹಿಡಿದಿರ್ತೀವಿ, ಏನೋ ಒಂದು ಕಂಡುಹಿಡಿತೀವಿ. ಸೊ ನಾನು ಅದಕ್ಕೆ ಏನ್ ಮಾಡ್ತಾ ಇದೀನಿ, 5 ಟೈಮ್ಸ್ ಆಫ್ ಎ ಅಂತ ಮಾಡ್ತಾ ಇದೀನಿ. 5 ಟೈಮ್ಸ್ ಆಫ್ ಎ ಮಾಡಿ ಆದ್ಮೇಲೆ R1 ಚೇಂಜ್ ಮಾಡ್ತಾ ಇದೀನಿ. ಯಾವ ಎಲಿಮೆಂಟ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿದೀನಲ್ಲ ಡಿಟರ್ಮಿನೆಂಟ್ ಆಫ್ ಎ, ಯಾವ್ದಾದ್ರು ಒಂದು ರೋ ಅಥವಾ ಯಾವ್ದಾದ್ರು ಒಂದು ಕಾಲಮ್ ಗೆ ಅದೇ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಿ, ಅವಾಗ ಬರೋ ಆನ್ಸರ್ ಮತ್ತೆ ಇದು ಎರಡು ಏನಾಗಿರುತ್ತೆ, ಸೇಮ್ ಇರುತ್ತೆ ಅಂತ ಹೇಳಿ ಕರೀತೀವಿ. ದಿಸ್ ಇಸ್ ಪ್ರಾಪರ್ಟಿ ನಂಬರ್ 4. ಸೊ ನೆಕ್ಸ್ಟ್ ಪ್ರಾಪರ್ಟಿ 5. ಪ್ರಾಪರ್ಟಿ 5 ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಯಾವುದೋ ಒಂದು ಡಿಟರ್ಮಿನೆಂಟ್ ಒಳಗಡೆ ಯಾವುದಾದ್ರೂ ಎರಡು ರೋ ಅಥವಾ ಎರಡು ಕಾಲಮ್ ನಲ್ಲಿ ಸಮ್ ಆಫ್ 2 ನಂಬರ್ಸ್ ಇದ್ರೆ, ಸಮ್ ಆಫ್ 2 ನಂಬರ್ಸ್ ಅಥವಾ 2 ಎಲಿಮೆಂಟ್ಸ್ ತರ ಇದ್ರೆ, ಅದನ್ನ ನಾವೇನ್ ಮಾಡಬಹುದು, 2 ಡಿಫರೆಂಟ್ ಡಿಟರ್ಮಿನೆಂಟ್ ಆಗಿ ಬರೀಬಹುದು. ಫಾರ್ ಎಕ್ಸಾಂಪಲ್
ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಬರೀತಾ ಇದ್ದೀನಿ, ಎ ಪ್ಲಸ್ ಬಿ ಸಿ ಪ್ಲಸ್ ಡಿ ಇ ಪ್ಲಸ್ ಎಫ್ ಅಂತ ಬರೀತಾ ಇದ್ದೀನಿ. 1 2 3 4 5 6. ಸೊ ಈ ಒಂದು ಡಿಟರ್ಮಿನೆಂಟ್ ನಾವು ಸಮ್ ಆಫ್ ಟು ಡಿಟರ್ಮಿನೆಂಟ್ಸ್ ರೀತಿ ಬರೀಬಹುದು. ಯಾವ ರೀತಿ ಅಂತ ಹೇಳಿದ್ರೆ ಎ ಸಿ ಇ 1 2 3 4 5 6 ಪ್ಲಸ್ ರಿಮೈನ್ ಅಂದ್ರೆ ಇಲ್ಲಿ ಎ ಸಿ ಫಸ್ಟ್ ಎಲಿಮೆಂಟ್ ತಗೊಂಡಿದ್ದೀನಿ, ನೆಕ್ಸ್ಟ್ ಬಿ ಡಿ ಎಫ್. ಸೊ ಈ ರೀತಿ 1 2 3 4 5 6. ಸೊ ನಾವು ಈ ರೀತಿ ಸ್ಪ್ಲಿಟ್ ಮಾಡಿ ಬರೀಬಹುದು ಅಂತ ಕರೀತೀವಿ. ದಿಸ್ ಇಸ್ ಪ್ರಾಪರ್ಟಿ ನಂಬರ್ 5. ಸೊ ಈ ಪ್ರಾಪರ್ಟಿ ನಂಬರ್ 5 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಎನಿ ರೋ ಆರ್ ಎನಿ ಕಾಲಮ್ ಇಟ್ ಈಸ್ ಆಫ್ ದಿ ಫಾರ್ಮ್ NO2 ಸಮ್ ಆಫ್ ಟು ಟರ್ಮ್ಸ್ ರೀತಿ ಈ ರೀತಿ ಇದ್ರೆ, ಸಮ್ ಆಫ್ ಟು ಟರ್ಮ್ಸ್ ಈ ರೀತಿ ಇದ್ರೆ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಡಿಟರ್ಮಿನೆಂಟ್ ಆಸ್ ಸಮ್ ಆಫ್ ಟು ಡಿಟರ್ಮಿನೆಂಟ್. ಅಂದ್ರೆ ಈ ರೀತಿ ಸ್ಪ್ಲಿಟ್ ಮಾಡಿ ಬರೀಬಹುದು. ಅಂದ್ರೆ ಇಲ್ಲಿ ಎ ಪ್ಲಸ್ ಬಿ ನ ಎ ಮತ್ತೆ ಬಿ ಎರಡು ಸಪರೇಟ್ ಮಾಡಿ ಬರೆದಿದ್ದೀನಿ, ಸಿ ಮತ್ತೆ ಡಿ ಎರಡು ಮತ್ತೆ ಸಪರೇಟ್ ಮಾಡಿ ಬರೆದಿದ್ದೀನಿ, ಇ ಮತ್ತೆ ಎಫ್ ಎರಡನ್ನು ಕೂಡ ಸಪರೇಟ್ ಮಾಡಿ ಬರೆದಿದ್ದೀನಿ. ಸೊ ಈ ರೀತಿ ಬರೀಬಹುದು ಅಂತ ಹೇಳಿ ಕರೀತು. ಸೊ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 6 ಇದೆ. ಸೊ ಏನಪ್ಪ ಪ್ರಾಪರ್ಟಿ ನಂಬರ್ 6 ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ನಾವು ಇವಾಗ ಪ್ರೀವಿಯಸ್ ಇಲ್ಲಿ ಮ್ಯಾಟ್ರಿಸಸ್ ನಲ್ಲಿ ಇನ್ವರ್ಸ್ ಆಫ್ ಮ್ಯಾಟ್ರಿಸಸ್ ಫೈಂಡ್ ಔಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಅಲ್ಲಿ ಎಲಿಮೆಂಟರಿ ರೋ ಆಪರೇಷನ್ಸ್ ನ ಯೂಸ್ ಮಾಡಿದ್ವಿ. ಸೊ ಅದೇ ರೀತಿ ಇಲ್ಲೂ ಕೂಡ ನಾವು ಡಿಟರ್ಮಿನೆಂಟ್ಸ್ ನಲ್ಲಿ ಎಲಿಮೆಂಟರಿ ರೋ ಆಪರೇಷನ್ಸ್ ನ ಯೂಸ್ ಮಾಡಬಹುದು ಅಂತ ಹೇಳಿ ಕರೀತೀವಿ. ಅಂದ್ರೆ ಯಾವುದೇ ಒಂದು ರೋ ನ ದಿಸ್ ರೋ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ರೋ, ಫಸ್ಟ್ ಅಂಡ್ ಸೆಕೆಂಡ್ ರೋ ನ ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಂಡು ಬರೀಬಹುದು. ಸೊ ದಿಸ್ ಇಸ್ ಪ್ರಾಪರ್ಟಿ ನಂಬರ್ 6 ಆಗುತ್ತೆ. ಅದೇ ರೀತಿ ಒಂದು ಎಕ್ಸ್ಟ್ರಾ ಪ್ರಾಪರ್ಟಿನ ನೆನ್ಪಿಟ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಪ್ರಾಪರ್ಟಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅದು ಎಕ್ಸ್ಟ್ರಾ ಪ್ರಾಪರ್ಟಿ ಅಂತ ಹೇಳಿದ್ರೆ, ನಮಗೆ ಈ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಗೊತ್ತಿದೆ, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಮತ್ತೆ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ 1 2 3 4 5 ಇಲ್ಲಿ 0 ಅಂತ ಬರ್ಕೊಳ್ಳೋಣ, 2 0 0 1. ಸೊ ಈ ರೀತಿ ಇದ್ದಾಗ ಅಂದ್ರೆ ಸಿ ಇಲ್ಲಿ 3 ಎಲಿಮೆಂಟ್ಸ್ ನಮಗೆ ಏನಿದೆ 0 ಇದೆ. ಅದೇ ರೀತಿ ಅಥವಾ ಇಲ್ಲಿ 3 ಎಲಿಮೆಂಟ್ಸ್ 0 ಇರಬಹುದು. ಅವಾಗ ಆ ಟೈಮಲ್ಲಿ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಡೈರೆಕ್ಟ್ ಆಗಿ ಹೇಳ್ಬಹುದು. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಇದು ಅಷ್ಟು ಎಲಿಮೆಂಟ್ಸ್ ನ ಏನ್ ಮಾಡೋದು, ಪ್ರಾಡಕ್ಟ್ ಮಾಡೋದು. 1 into 5 into 1 which is equal to answer is 5 ಅಂತ ಹೇಳಿ ಬರುತ್ತೆ. ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ 5 ಅಂತ ಹೇಳಿ ಬರುತ್ತೆ. ಅದೇ ರೀತಿ ಇನ್ನೊಂದು ಇವಾಗ ಇದನ್ನ ಮ್ಯಾಟ್ರಿಕ್ಸ್ ನ ಇದಕ್ಕೆ ತಗೊಂಡ 1 5 7 ಇಲ್ಲಿ 2 3 ಈ ಕಡೆ ಇರೋ 3 ಎಲಿಮೆಂಟ್ಸ್ ನಮಗೆ ಏನಿದೆ 0 ಈ ರೀತಿ ಇತ್ತು ಅಂತ ಹೇಳಿದ್ರೆ 7. ಸೊ ಅಂದ್ರೆ ಇಲ್ಲಿ ನಮಗೆ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬಂದಿದೆ, ಇಲ್ಲೂ ಕೂಡ ನಮಗೆ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬಂದಿದೆ. ಸೊ ಈ ಟೈಮಲ್ಲಿ ನಮ್ಮ ಆನ್ಸರ್ ಏನಾಗಿರುತ್ತೆ, ಪ್ರಾಡಕ್ಟ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್, ಪ್ರಾಡಕ್ಟ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ದಟ್ ಈಸ್ 1 into 5 into 7. So it is our answer which is equal to 35 is the answer for this one. ಸೊ ಇಲ್ಲಿವರೆಗೂ ನಾವು ಟೋಟಲ್ 6 ಪ್ರಾಪರ್ಟೀಸ್ ನ ಕಲ್ತಿದ್ವಿ. ಯಾವ್ದಾದ್ರು 6 ಪ್ರಾಪರ್ಟೀಸ್ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್ ಮಾಡಿ ಬಂದಾಗ ಅಥವಾ ಟ್ರಾನ್ಸ್ಪೋಸ್ ಆಫ್ ದಿ ಗಿವನ್ ಡಿಟರ್ಮಿನೆಂಟ್, ಅಂದ್ರೆ ಒಂದು ಡಿಟರ್ಮಿನೆಂಟ್ ಇದೆ, ಇನ್ನೊಂದು ಅದರದ್ದು ಟ್ರಾನ್ಸ್ಪೋಸ್. ಅಂದ್ರೆ ಟ್ರಾನ್ಸ್ಪೋಸ್ ಅಂತ ಹೇಳಿದ್ರೆ ಏನು, ಇಂಟರ್ಚೇಂಜಿಂಗ್ ರೋಸ್ ಇಂಟು ಕಾಲಮ್ಸ್. ಆ ರೀತಿ ಮಾಡಿ ಬಂದಾಗ ಡಿಟರ್ಮಿನೆಂಟ್ ಆನ್ಸರ್ ಏನ್ ಬರುತ್ತೆ, ಸೇಮ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 2 ಹೇಳಿದೆ, ಇಫ್ ಎನಿ 2 rows ಆರ್ ಎನಿ 2 ಕಾಲಮ್ಸ್ ಇಂಟರ್ಚೇಂಜ್ ಮಾಡಿ ಬಂದಾಗ ಸೊ ಡಿಟರ್ಮಿನೆಂಟ್ ಆನ್ಸರ್ ಏನ್ ಬರುತ್ತೆ, ಸೇಮ್ ಬರುತ್ತೆ. ಸೈನ್ ಏನಾಗಿರುತ್ತೆ ನಮಗೆ ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 3 ಹೇಳುತ್ತೆ, 3 ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಎನಿ 2 ರೋ ಅಥವಾ ಇಫ್ ಎನಿ 2 ಕಾಲಮ್ಸ್ ಸೇಮ್ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಸೇಮ್ ಇವಾಗ ರೋ ನಲ್ಲೂ ಕೂಡ ಸೇಮ್ ನಂಬರ್ಸ್, ಫಸ್ಟ್ ರೋ ನಲ್ಲೂ ಕೂಡ ಸೇಮ್ ನಂಬರ್, ಸೆಕೆಂಡ್ ರೋ ನಲ್ಲೂ ಕೂಡ ಸೇಮ್ ನಂಬರ್ಸ್ ಇತ್ತು ಅಂತ ಹೇಳಿದ್ರೆ, ದೆನ್ ದಟ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ ಬಂದ್ಬಿಟ್ಟು, ಫೋರ್ತ್